ಮಧ್ಯಪ್ರಾಚ್ಯ ದೇಶಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ನಿಜಕ್ಕೂ ಕೂಡ ಆಗ್ತಾ ಇರುವಂತಹ ಯುದ್ಧಗಳಿಂದ ಅಲ್ಲಿನ ಜನರು ಕೂಡ ಭಯಭೀತರಾಗಿದ್ದಾರೆ. ಯಾಕಂದ್ರೆ ಇರಾನ್ ಇಸ್ರೇಲ್ ಯುದ್ಧ ಏನಿದೆ ಭೀಕರತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ದೊಡ್ಡ ಮಟ್ಟದ ಉದ್ವಿಗ್ನ ಪರಿಸ್ಥಿತಿ. ಅಬುದಾಬಿಯಿಂದ ತಾಯ್ನಾಡಿನವರೆಗೆ ಮರಳ್ತಾ ಇದ್ದಾರೆ. ಈಗ ಕನ್ನಡಿಗರು ಏನು ಅಲ್ಲಿ ಸಿಲುಕಿಕೊಂಡಿದ್ರಲ್ಲ, 2 ವಿಮಾನಗಳಲ್ಲಿ 500ಕ್ಕೂ ಹೆಚ್ಚು ಮಂದಿ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ. ದುಬೈಯಲ್ಲಿ ಸಿಲುಕಿ ಸಂಕಷ್ಟದಲ್ಲಿ ಪರದಾಡ್ತಾ ಇದ್ದಂತಹ ಕನ್ನಡಿಗರು ಈಗ ವಾಪಸ್ ಆಗಿದ್ದಾರೆ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ. MLC ಭೋಜೇಗೌಡ, ಬ್ಯಾಡ್ಮಿಂಟನ್ ತಾರೆಯಾಗಿರುವಂತಹ PV ಸಿಂಧು ದುಬೈನಲ್ಲಿ ಸಿಲುಕಿಕೊಂಡಿದ್ದರು, ಅವರಿಗೆ ವಾಪಸ್ ಬಂದಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದಿಂದ ವಿಮಾನಯಾನ ಏನಿತ್ತು ಆ ಸೇವೆ ಎಲ್ಲವೂ ಕೂಡ ರದ್ದಾಗಿತ್ತು. ವಿಮಾನ ಹಾರಾಟ ಕ್ಯಾನ್ಸಲ್ ಆಗಿದ್ವು. ಸೋಮವಾರದಿಂದ ಪುನರಾರಂಭ ಆಗಿದೆ. ಕನ್ನಡಿಗರು ತಾಯ್ನಾಡಿಗೆ ಬಂದಿದ್ದಾರೆ. ಅಬುದಾಬಿಯಿಂದ ಬಂದಂತಹ ಕನ್ನಡಿಗರೇನಿದ್ದಾರೆ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. 210 ಜನ ಕನ್ನಡಿಗರು ಬಂದಿರುವಂಥದ್ದು ವಿಶೇಷ ವಿಮಾನವನ್ನು. ಯಾಕಂದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡ ಈ ವಿಚಾರದಲ್ಲಿ ಯಾರ್ಯಾರು ಭಾರತೀಯರಿದ್ದಾರೆ ಮತ್ತು ರಾಜ್ಯ ಸರ್ಕಾರಕ್ಕೆ ಬಂದರೆ ಕನ್ನಡಿಗರು ಯಾರಿದ್ದಾರೆ ಅವರೆಲ್ಲರೂ ಕೂಡ ನಾವು ರಕ್ಷಣೆಯನ್ನು ಮಾಡ್ತೀವಿ ಅಂತ ಕೂಡ ಹೇಳಿದರು. CM ಸಿದ್ದರಾಮಯ್ಯ ಅವರು ಕೂಡ ಪ್ರತ್ಯೇಕವಾಗಿ ಸಹಾಯವಾಣಿಯನ್ನು ತೆರೆಯಿರಿ ಅವರಿಗೋಸ್ಕರ. ಮತ್ತು ಮೋದಿಯವರು ಕೂಡ ಅದೇ ಮಾತು ಹೇಳಿದರು. ಎಷ್ಟು ಸಾಧ್ಯ ಆಗುತ್ತೋ ಅಂದರೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಾವು ಅವರನ್ನು ವಾಪಸ್ ಕರೆಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ. ಅದೇ ರೀತಿಯಾಗಿ ಈಗ ಕನ್ನಡಿಗರು ಏನಿದ್ದಾರೆ ಅವರು ಕೂಡ ವಾಪಸ್ ಬಂದಿದ್ದಾರೆ. ಭಾರತೀಯರು ಕೂಡ ಅನೇಕ ಕೆಲ ತಾರೆಯರು ಮತ್ತು ಸ್ಪೋರ್ಟ್ಸ್ ಮ್ಯಾನ್ಗಳು PV ಸಿಂಧು ಅವರು ಅಲ್ಲೇ ಇದ್ದರು. ಕನ್ನಡದ ಕೆಲ ನಟ ನಟಿಯರು ಕೂಡ ಅಲ್ಲೇ ಇದ್ದರು. ಇನ್ನು ಒಬ್ಬ MLA MLC ಎಲ್ಲರೂ ಕೂಡ ಇದ್ದರು. ಭರತ್ ರೆಡ್ಡಿಯವರು ಅವ್ರ ಕುಟುಂಬ ಸಮೇತವಾಗಿ ದುಬೈಗೆ ಹೋಗಿರ್ತಾರೆ. ಈ ಯುದ್ಧ ಆರಂಭ ಆಗೋಕ್ಕೂ 1 ವಾರದ ಮುಂಚೆ ಹೋಗಿರ್ತಾರೆ. ಅವ್ರ ಕುಟುಂಬ ಕೂಡ ಅಲ್ಲೇ ಇತ್ತು. ಹೀಗಾಗಿ ಅವರೆಲ್ಲರ ರಕ್ಷಣೆ ಮಾಡಬೇಕಾಗಿರುವಂಥ ಸರ್ಕಾರದ ಕರ್ತವ್ಯ. ಆ ಕರ್ತವ್ಯವನ್ನು ಈಗ ಮಾಡಿದೆ. 2 ವಿಮಾನಗಳಲ್ಲಿ 500ಕ್ಕೂ ಹೆಚ್ಚು ಮಂದಿಯನ್ನು ಕರೆತಂದಿದ್ದಾರೆ ಬೆಂಗಳೂರಿಗೆ. ದುಬೈನಲ್ಲಿ ಸಿಕ್ಕಾಕೊಂಡು ಸಂಕಷ್ಟದಲ್ಲಿದ್ದರು. ಕೆಲವರು ಇಲ್ಲ ನಾವು ಸೇಫ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲಿನ ವಾತಾವರಣನ ನೋಡ್ತಾ ಇದ್ದರೆ ನಮ್ಗೆ ಇರೋಕ್ಕಾಗ್ತಾಯಿಲ್ಲ, ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ಅವರವರ ಒಂದು ಕಾಂಟ್ಯಾಕ್ಟ್ನಲ್ಲಿರುವಂಥ ಅಧಿಕಾರಿಗಳನ್ನಾಗಿರ್ಬೋದು ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಂಡಿದ್ರು. ನಾವಿಲ್ಲಿ ಈ ರೀತಿಯಾಗಿ ಸಿಕ್ಕಾಕೊಂಡಿದ್ದೀವಿ, ನಮಗೆ ಇಲ್ಲಿಗೆ ಬರೋಕ್ಕೆ ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಆಗಿದೆ, ದಯಮಾಡಿ ನಮ್ಮನ್ನು ಕರೆಸ್ಕೊಳ್ಳಿ ವಾಪಸ್ ನಮ್ಮ ದೇಶಕ್ಕೆ, ಇಲ್ಲಾಂದರೆ ಏನಾದರೂ ಅನಾಹುತ ಕೂಡ ಆಗ್ಬೋದು. ಈ ರೀತಿಯಾಗಿ ಮನವಿಯನ್ನು ಮಾಡಿದ್ರು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಳ್ಳೆಯ ನಿರ್ಧಾರವನ್ನು ತಗೊಂಡು ಈಗ 2 ವಿಮಾನದಲ್ಲಿ 500ಕ್ಕೂ ಹೆಚ್ಚು ಮಂದಿಯನ್ನು ಕರೆತಂದಿದ್ದಾರೆ. ದುಬೈನಲ್ಲಿ ಸಿಕ್ಕಾಕೊಂಡಿದ್ದರು. PV ಸಿಂಧು ಅವರು ಕೂಡ ಅಲ್ಲೇ ಇದ್ದರು. ಅವರು ಕೂಡ ಒಂದು ಮೆಸೇಜನ್ನು ಮಾಡಿದರು, ಮೋದಿಯವರಿಗೆ ಟ್ವೀಟ್ ಮಾಡೋದು ಕೂಡ ಮಾಡಿ ಮನವಿಯನ್ನು ಮಾಡಿದರು. ಹೀಗಿರುವಾಗ ಈ ಇರಾನು ಮತ್ತು ಇಸ್ರೇಲ್ ಯುದ್ಧ ಬೇರೆ ಬೇರೆ ದೇಶದ ಜನರು ಕೂಡ ಕಷ್ಟವನ್ನು ಕೊಟ್ಟಿತ್ತು, ಆತಂಕಕ್ಕೆ ಎದುರಾಗಿದ್ದರು ಅಲ್ಲಿನ ಜನರೆಲ್ಲರೂ ಕೂಡ. ಇನ್ನು ಪ್ರವಾಸಕ್ಕೆ ಅಂತ ಹೋದವರು ಕೂಡ ಏನೋ ಒಂದು ಸ್ವಲ್ಪ ಹೋಗಿ ಬರೋಣ ಅಂತ ಹೋದಾಗ ಈ ಒಂದು ಯುದ್ಧ ಸ್ಟಾರ್ಟ್ ಆಯಿತು. ಅವ್ರಿಗೆ ಗೊತ್ತಿರಲಿಲ್ಲ. ಹೀಗಾಗಿ ಸೋಮವಾರದಿಂದನೇ ಎಲ್ಲ ಒಂದು ಪುನರಾರಂಭವಾಗಿದೆ. ವಿಮಾನಯಾನಗಳು ಏನಿದೆ ಈ ವಿಮಾನಗಳಲ್ಲಿ 210 ಜನ ಕನ್ನಡಿಗರು ಬಂದಿದ್ದಾರೆ. ಇನ್ನು ಬೇರೆ ಬೇರೆಯವರು ಕೂಡ ಬಂದಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬಂದಿದ್ದಾರೆ. CM ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ. ಪ್ರಯಾಣಿಕರು ನಮ್ಮನ್ನು ಈ ರೀತಿಯಾಗಿ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದ್ದಕ್ಕೆ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.